ಈ ಲೇಕಲ್ಲಿ ಬಿದ್ದರೆ ಪ್ರಾಣಿ ಪಕ್ಷಿಗಳೆಲ್ಲ ಕಲ್ಲಾಗಿ ಹೋಗ್ತಾವಂತೆ. ಹೌದು, ಟ್ಯಾನ್ಜಾನಿಯಾ ದೇಶದಲ್ಲಿರೋ ಈ ಲೇಕ್ ಹೆಸರು ಲೇಕ್ ನೆಟ್ರಾನ್ ಅಂತ. ಈ ಲೇಕ್ ನೆಟ್ರಾನು ನಿಜಕ್ಕೂ ನಟೋರಿಯಸ್ಸೇ. ನೀವು ಅನ್ಕೊಂತಿರ್ಬೋದು, ಯಾರೋ ಈ ಲೇಕ್ಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆ ಈ ಲೇಕಲ್ಲಿ ಹಿಂಗೆಲ್ಲ ಆಗ್ತಿದೆ ಅಂತ. ಆ್ಯಂಡ್ ಅದು ನೋಡೋಕ್ಕೆ ಕೂಡ ರಕ್ತದ ಥರನೇ ರೆಡ್ ಕಲರ್ ಇದೆ. ಬಟ್ ಇದು ಯಾವುದೇ ರೀತಿ ಮ್ಯಾಜಿಕ್ ಅಲ್ಲ, ಇದು ಪ್ಯೂರ್ ಸೈನ್ಸ್. ಏನಪ್ಪ ಇದು ಸೈನ್ಸು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಲೇಕಲ್ಲಿ pH ಲೆವೆಲ್, ಅಂದರೆ ಕನ್ನಡದಲ್ಲಿ ಅದನ್ನು ಆಮ್ಲೀಯತೆ ಅಂತ ಕರೀತಾರೆ. ಸಿಂಪಲಾಗಿ ಹೇಳ್ಬೇಕಂದ್ರೆ pH ಲೆವೆಲ್ 7ಗಿಂತ ಕಡಿಮೆ ಇದ್ದರೆ ಅದನ್ನು ಅಸಿಡಿಕ್ ಇನ್ ನೇಚರ್ ಅಂತ ಕರೀತಾರೆ. pH ಲೆವೆಲ್ 7ಗಿಂತ ಜಾಸ್ತಿ ಇದ್ದರೆ ಬೇಸಿಕ್ ಇನ್ ನೇಚರ್ ಅಂತ ಕರೀತಾರೆ. pH ಲೆವೆಲ್ 7 ಆಗಿ ಕರೆಕ್ಟಾಗಿದ್ದರೆ ನ್ಯೂಟ್ರಲ್ ಅಂತ ಕರೀತಾರೆ. ಅಸಿಡಿಕ್ಗೆ ಏನಪ್ಪ ಎಕ್ಸಾಂಪಲ್ಸ್ ಅಂದರೆ ಈ ಲೆಮನ್ ವಾಟರು, ಆಮೇಲೆ ಕೋಕೋ ಕೋಲಾ ಸ್ಪ್ರೈಟ್ಸು, ಈ ಸೋಡಾ, ಇವೆಲ್ಲ pH ಲೆವೆಲ್ 7ಗಿಂತ ಕಡಿಮೆ ಇರುತ್ತೆ, ಅದಕ್ಕೆ ಇದನ್ನು ಅಸಿಡಿಕ್ ಇನ್ ನೇಚರು. ಬೇಸಿಕ್ ಲೆವೆಲ್ ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ಈ ಸೋಪ್ ವಾಟರು, ನಮ್ಮ ಟೂತ್ ಪೇಸ್ಟು, ಎಗ್ ವೈಟ್ಸು, ಇವೆಲ್ಲ pH ಲೆವೆಲ್ 7ಗಿಂತ ಜಾಸ್ತಿ ಇರುತ್ತೆ, ಅದಕ್ಕೆ ಬೇಸಿಕ್ ಇನ್ ನೇಚರು. pH ಲೆವೆಲ್ 7 ಅಂದರೆ ನ್ಯೂಟ್ರಲ್ಲು, ಅದು ವಾಟರು, ನಾವು ಕುಡಿಯೋ ನೀರು. ಸೊ ಈ ಲೇಕ್ದು pH ಲೆವೆಲ್ 10.5 ಅಂದರೆ ಇದು ಬೇಸಿಕ್ ಇನ್ ನೇಚರ್. ಸೊ ಒಂದು ಬಾಡಿನ ನೀವು ಆ್ಯಸಿಡಲ್ಲಿ ಹಾಕಿದ್ರೆ ಹೇಗೆ ಆ ಬಾಡಿ ಬ್ರೇಕ್ ಡೌನ್ ಆಗಿ ಕರ್ಗೋಗುತ್ತೋ ಪಾರ್ಟ್ಸ್ ಬೈ ಪಾರ್ಟ್ಸು, ಅದೇ ಥರ ಒಂದು ಬೇಸಿಕ್ ಅಥವಾ ಆಲ್ಕಲಿನ್ ಇನ್ ನೇಚರ್ ಇರೋ ವಾಟರಲ್ಲಿ ಹಾಕಿದ್ರೆ ಆ ಬಾಡಿ ಫುಲ್ಲು ಓವರ್ ಡ್ರೈ ಆಗಿ ಅದು ಕಲ್ಲು ಥರ ಆಗುತ್ತೆ. ಅದೇ ಈ ಲೇಕಲ್ಲಿ ಆಗ್ತಿರೋದು. ಸೊ ಬೈ ಮಿಸ್ಟೇಕಾಗಿ ಕೂಡ ಯಾವುದೇ ಪ್ರಾಣಿ ಪಕ್ಷಿ ಈ ಲೇಕ್ ಒಳಗಡೆ ಬಿದ್ದರೆ ಅದ್ರ ಬಾಡಿ ಕಲ್ಲಾಗೋದಂತೂ 100%. 2010 ಒಬ್ಬರು ಫೇಮಸ್ ಫೋಟೋಗ್ರಫರ್ ನಿಕ್ ಬ್ರ್ಯಾಂಡ್ ಅನ್ನೋರು ಈ ಕಲ್ಗಳಾಗಿರೋ ಪ್ರಾಣಿ ಪಕ್ಷಿಗಳ ಫೋಟೋಸ್ನ ತೆಗೆದು ಅವ್ರ ಬುಕ್ಕಲ್ಲಿ ಮೆನ್ಷನ್ ಮಾಡ್ತಾರೆ. ಆವಾಗಲೇ ಈ ಲೇಕು ಫುಲ್ ವೈರಲ್ ಆಗೋದು. ಬಟ್ ಇದಕ್ಕೆ ಟ್ವಿಸ್ಟ್ ಏನಪ್ಪ ಅಂದರೆ, ಇಂಥ ಡೆಡ್ಲಿ ಲೇಕಲ್ಲಿ ಕೂಡ ಫ್ಲೆಮಿಂಗೋ ಅಂಥ ಪಕ್ಷಿಗಳು ವಾಸ ಮಾಡ್ತವೆ. ಎಸ್, ಇದಕ್ಕಿರೋದು 3 ಮೇನ್ ರೀಸನ್ಗಳು. ಮೊದಲನೇದು, ಅದ್ರ ಕಾಲುಗಳು ತುಂಬ ಗಟ್ಟಿಯಾಗಿರುತ್ತೆ. ಆಮೇಲೆ ಆ ಲೇಕಿಂದ ಪ್ರೊಡ್ಯೂಸ್ ಆಗೋ ಹೀಟ್ನ ಅದ್ರ ಬಾಡಿಯಿಂದ ಹೇಗೆ ರಿಮೂವ್ ಮಾಡುತ್ತೆ ಅಂದರೆ, ಅದು ಒಂಟಿ ಕಾಲಲ್ಲಿ ನಿಂತ್ಕೊಳ್ಳುತ್ತೆ. ಆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಅದ್ರ ಬಾಡಿಲಿರೋ ಹೀಟೆಲ್ಲ ವಾಪಸ್ ಲೇಕ್ಗೆ ಬಿಡುತ್ತೆ. ಎರಡನೇ ರೀಸನ್ ಏನಪ್ಪ ಅಂದರೆ, ಆ ಫ್ಲೆಮಿಂಗೋಗಳು ಆ ಲೇಕಲ್ಲಿರೋ ಪಾಚಿಗಳು ಅಂದರೆ ಆಲ್ಗೆ ಅದನ್ನು ತಿನ್ಕೊಂಡು ಸರ್ವೈವ್ ಮಾಡ್ತವೆ. ಮೂರನೇ ರೀಸನ್ ಏನಪ್ಪ ಅಂದರೆ, ಈ ಲೇಕಿಗೆ ಯಾವ ಪ್ರಾಣಿ ಪಕ್ಷಿಗಳು ಬರಲ್ಲ, ಯಾಕಂದರೆ ಇಲ್ಲಿ ಬಂದರೆ ಕಲ್ಲಾಗಿ ಹೋಗ್ತವೆ ಅಂತ ಭಯ. ಸೊ ಈ ಫ್ಲೆಮಿಂಗೋಗಳು ಆರಾಮಾಗಿ ಇರ್ತವೆ. ಪ್ರಪಂಚದಲ್ಲಿ ಯಾವುದಾದ್ರು ಒಂದು ಪ್ಲೇಸು ಒಂದು ಜೀವಿನ ನಾಶ ಮಾಡಿ ಇನ್ನೊಂದು ಜೀವಿನ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಮೋಸ್ಟ್ಲಿ ಅದಿದೇ ಇರುತ್ತೆ. ನಾನು ನಿಮ್ಮ ಅರುಣ್, ಶುಭ ದಿನ.